ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೆ ನಾನು ಬಂದಿದ್ದೀನಿ. ಜಾರ್ಜ್ ಅವರು ಅವ್ರ ಮೆಂಬರ್ ಇದ್ದಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ದೇಶಕ್ಕೆ ಅವ್ರು ನೋಡ್ತಾರೆ, ನಮ್ಮ ಬರೀ ಕರ್ನಾಟಕ ರಾಜ್ಯ. ಸೊ 6 ಗಂಟೆಗೆ ಮೀಟಿಂಗ್ ಇದೆ. 6 ಗಂಟೆಗೆ ಶುರು ಆಗ್ತದೆ. ಎಷ್ಟೊತ್ತು ಫೋನ್ ಮಾಡ್ತಾರೆ ಗೊತ್ತಿಲ್ಲ. 6 ಗಂಟೆಗೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲ ಬಂದಿದ್ದೀವಿ. ಒಂದು 50% ಕ್ಲಿಯರ್ ಆಗ್ಬೋದು ಇವತ್ತು. ಅಂದ್ರೆ ಇವತ್ತಂದ್ರೆ ನಮ್ಮ ಚರ್ಚೆ ಮುಗಿಬೋದು. ನಾವು ಸ್ಕ್ರೀನಿಂಗ್ ಕಮಿಟಿಲಿ ಆಗಿದ್ದೀವಿ. ಚೀಫ್ ಮಿನಿಸ್ಟ್ರು ಇವತ್ತು ನಾವು ಮುದ್ದೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ. ಅದು ಎಲ್ಲ ಮಠಾಧೀಶರೆಲ್ಲ ಸೇರಿ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಇತ್ತು. ಅದನ್ನ ಚೇಂಜ್ ಮಾಡೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಹೇಳಿ ನಾವುಗಳೇ ಮಾತಾಡ್ಕೊಂಡು ನಾವು ಫಸ್ಟ್ ರೌಂಡ್ ಏನು ಮಾತಾಡಿದೀವಿ ಅದನ್ನು ಮಾತ್ರ ಮುಂದಕ್ಕೆ ಇಟ್ಬಿಟ್ಟು ನಾನು ಅವ್ರೇನು ACC ಹೇಳ್ತಾರೆ ಆಗುತ್ತೆ. ಈ CC ಸಭೆಯಲ್ಲಿ ಒಂದು 15 ಸೀಟ್ಗಳು 28 ಒಂದೇ ಸ್ಲಾಟ್ ಅಲ್ಲಿ ಮುಗಿಸ್ತೀರಾ ಅಥವಾ ಒಂದೇ ಮಾಡಕ್ಕಾಗಲ್ಲ. 2 ರೌಂಡ್ ಅಂತ ಸರ್. ಈಗ ಬಿಜೆಪಿಯಲ್ಲೂ ಸಹಿತ ಬಹಳಷ್ಟು ಟಿಕೆಟ್ ಚೇಂಜಸ್ ಆಗುತ್ತೆ ಅಂತ ಅದಕ್ಕೆ ನೋಡ್ಕೊಂಡು ಏನಾದ್ರು ಕ್ಯಾಲ್ಕುಲೇಷನ್ ನಡೆಯುತ್ತಾ ಅಥವಾ ಆಲ್ರೆಡಿ ನೀವು ಡಿಸೈಡ್ ಆಗ್ಬಿಟ್ಟಿದ್ದೀರಾ ಅಂತ? ಅವ್ರಿಗೂ ರಾಜಕಾರಣಕ್ಕೂ ನಮ್ಮ ರಾಜಕಾರಣಕ್ಕೂ ಬಿಜೆಪಿಲಿ ಜಾಸ್ತಿ ಆಗಲಿ ಕಾಂಗ್ರೆಸ್ ಅಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಮೇಲೆ ಏನು ನಡೆಯಲ್ಲ. ವ್ಯಕ್ತಿ ಕೆಲವು ಪರ್ಸೆಂಟೇಜು ಅಷ್ಟೇ. ನಮ್ಮ ಪಾರ್ಟಿ, ಸರ್ಕಾರ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮ ಪಕ್ಷದ ಮೇಲೆ ನಡೀತದೆ. ಸೊ ಅವ್ರದ್ದೇ ಆದಂತ ಲೆಕ್ಕಾಚಾರ ಅವ್ರು ಇಟ್ಕೊಂಡಿರ್ತಾರೆ, ನಮ್ದೇ ಆದಂತ ಲೆಕ್ಕಾಚಾರ ನಾವು ಇಟ್ಕೊಂಡಿರ್ತೀವಿ. ಈಗ ಕೆಲ ನಾಯಕರುಗಳು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಈ ಚುನಾವಣೆ ಕಾರಣಕ್ಕಾಗಿ. ಅವ್ರಿಗೇನಾದ್ರು ಟಿಕೆಟ್ ಸಿಗುವಂತದ್ದು, ಫಾರ್ ಎಕ್ಸಾಂಪಲ್ ಈಗ ಹೆಸರು ಬೇಡ, ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ನಮ್ಗೆ ಗೆಲ್ಲಬೇಕು ಅಷ್ಟೇ ಪ್ರಯಾರಿಟಿ. ಇವತ್ತು ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೆ ನಾನು ಬಂದಿದ್ದೀನಿ. ಜಾರ್ಜ್ ಅವರು ಅವ್ರ ಮೆಂಬರ್ ಇದ್ದಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ದೇಶಕ್ಕೆ ಅವ್ರು ನೋಡ್ತಾರೆ, ನಮ್ಮ ಬರೀ ಕರ್ನಾಟಕ ರಾಜ್ಯ. ಸೊ 6 ಗಂಟೆಗೆ ಮೀಟಿಂಗ್ ಇದೆ. 6 ಗಂಟೆಗೆ ಶುರು ಆಗ್ತದೆ. ಎಷ್ಟೊತ್ತು ಫೋನ್ ಮಾಡ್ತಾರೆ ಗೊತ್ತಿಲ್ಲ. 6 ಗಂಟೆಗೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಎಲ್ಲ ಬಂದಿದ್ದೀವಿ. ಒಂದು 50% ಕ್ಲಿಯರ್ ಆಗ್ಬೋದು ಇವತ್ತು. ಅಂದ್ರೆ ಇವತ್ತಂದ್ರೆ ನಮ್ಮ ಚರ್ಚೆ ಮುಗಿಬೋದು. ನಾವು ಸ್ಕ್ರೀನಿಂಗ್ ಕಮಿಟಿಲಿ ಆಗಿದ್ದೀವಿ. ಚೀಫ್ ಮಿನಿಸ್ಟ್ರು ಇವತ್ತು ನಾವು ಮುದ್ದೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ. ಅದು ಎಲ್ಲ ಮಠಾಧೀಶರೆಲ್ಲ ಸೇರಿ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಇತ್ತು. ಅದನ್ನ ಚೇಂಜ್ ಮಾಡೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಹೇಳಿ ನಾವುಗಳೇ ಮಾತಾಡ್ಕೊಂಡು ನಾವು ಫಸ್ಟ್ ರೌಂಡ್ ಏನು ಮಾತಾಡಿದೀವಿ ಅದನ್ನು ಮಾತ್ರ ಮುಂದಕ್ಕೆ ಇಟ್ಬಿಟ್ಟು ನಾನು ಅವ್ರೇನು ACC ಹೇಳ್ತಾರೆ ಆಗುತ್ತೆ. ಈ CC ಸಭೆಯಲ್ಲಿ ಒಂದು 15 ಸೀಟ್ಗಳು 28 ಒಂದೇ ಸ್ಲಾಟ್ ಅಲ್ಲಿ ಮುಗಿಸ್ತೀರಾ ಅಥವಾ ಒಂದೇ ಮಾಡಕ್ಕಾಗಲ್ಲ. 2 ರೌಂಡ್ ಅಂತ ಸರ್. ಈಗ ಬಿಜೆಪಿಯಲ್ಲೂ ಸಹಿತ ಬಹಳಷ್ಟು ಟಿಕೆಟ್ ಚೇಂಜಸ್ ಆಗುತ್ತೆ ಅಂತ ಅದಕ್ಕೆ ನೋಡ್ಕೊಂಡು ಏನಾದ್ರು ಕ್ಯಾಲ್ಕುಲೇಷನ್ ನಡೆಯುತ್ತಾ ಅಥವಾ ಆಲ್ರೆಡಿ ನೀವು ಡಿಸೈಡ್ ಆಗ್ಬಿಟ್ಟಿದ್ದೀರಾ ಅಂತ? ಅವ್ರಿಗೂ ರಾಜಕಾರಣಕ್ಕೂ ನಮ್ಮ ರಾಜಕಾರಣಕ್ಕೂ ಬಿಜೆಪಿಲಿ ಜಾಸ್ತಿ ಆಗಲಿ ಕಾಂಗ್ರೆಸ್ ಅಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಮೇಲೆ ಏನು ನಡೆಯಲ್ಲ. ವ್ಯಕ್ತಿ ಕೆಲವು ಪರ್ಸೆಂಟೇಜು ಅಷ್ಟೇ. ನಮ್ಮ ಪಾರ್ಟಿ, ಸರ್ಕಾರ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮ ಪಕ್ಷದ ಮೇಲೆ ನಡೀತದೆ. ಸೊ ಅವ್ರದ್ದೇ ಆದಂತ ಲೆಕ್ಕಾಚಾರ ಅವ್ರು ಇಟ್ಕೊಂಡಿರ್ತಾರೆ, ನಮ್ದೇ ಆದಂತ ಲೆಕ್ಕಾಚಾರ ನಾವು ಇಟ್ಕೊಂಡಿರ್ತೀವಿ. ಈಗ ಕೆಲ ನಾಯಕರುಗಳು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಈ ಚುನಾವಣೆ ಕಾರಣಕ್ಕಾಗಿ. ಅವ್ರಿಗೇನಾದ್ರು ಟಿಕೆಟ್ ಸಿಗುವಂತದ್ದು, ಫಾರ್ ಎಕ್ಸಾಂಪಲ್ ಈಗ ಹೆಸರು ಬೇಡ, ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ನಮ್ಗೆ ಗೆಲ್ಲಬೇಕು ಅಷ್ಟೇ ಪ್ರಯಾರಿಟಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.